ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣೇಶ್ ಎನ್ಸಿ. ಇವತ್ತು ಬಂದು ಆಲ್ಮೋಸ್ಟ್ ತುಂಬ ಜನನೇ ಹಬ್ಬ ಅನ್ನೋ ಒಂದರಿಂದ ಸ್ವಲ್ಪ ಡಿಲೇ ಮಾಡ್ತಾರೆ ಜಾಬ್ಗೆ. ಇವಾಗ ಹಬ್ಬ ಎಲ್ಲ ಮುಗಿತಾ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಜಾಬ್ನ ಅವಶ್ಯಕತೆ ಇರುತ್ತೆ. ಒಂದು ತುಂಬಾ ಒಳ್ಳೆ ಜಾಬ್ಸ್ ತೊಗೊಬರೋದು ಫಸ್ಟ್ ನಾವಾಗಿರ್ತೀವಿ, ಕರೆಕ್ಟಲ್ಲ? ಸೊ ಇವಾಗ ಬಂದು ಆಲ್ಮೋಸ್ಟ್ ಫೀಮೇಲ್ಸ್ಗೋಸ್ಕರ ಜಾಬ್ ಬಂದಿರುತ್ತೆ. ಇವಾಗ 4 ಲೊಕೇಶನಲ್ಲಿ ಆಲ್ಮೋಸ್ಟ್ ಜಾಬ್ಸ್ ಇರುತ್ತೆ. ನಾನು ಯಾವ ಲೊಕೇಶನ್ ಅಂತ ಹೇಳ್ಬಿಡ್ತೀನಿ, ಪ್ಲೀಸ್ ವಿಡಿಯೋ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕಂತೇಳಿದ್ರೆ ತುಂಬ ಜನ ಸ್ವಲ್ಪ ನೋಡ್ತೀರಾ, ಸ್ವಲ್ಪ ನೋಡಿರಲ್ಲ. ತುಂಬ ಜನ ಕಾಲ್ ಮಾಡೋದೆಲ್ಲ ಏನಂತ ಹೇಳಿದ್ರೆ ತಮ್ಮನೆಲ್ಲ ನೋಡ್ತೀರಾ, ತಮ್ಮನೆಲ್ಲ ನೋಡಿ ಕಾಲ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಈ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಒಂದು ನಾಗರಬಾವಿ ಲೊಕೇಶನ್, ಒಂದು ಶಿವಾಜಿನಗರ, ಒಂದು HSR ಲೇಔಟು, ಮತ್ತು ಇನ್ನೊಂದು ಬಂದು ಕೇರ್ಪುರಮಲ್ಲಿ ವೇಕೆನ್ಸಿ ಇದೆ, ಕರೆಕ್ಟ್ ಅಲ್ಲ? ಸೊ ಕೇರ್ಪುರಮಲ್ಲಿ ಬಂದು BPO ಟೆಲಿಕಾಲರ್ ಇರುತ್ತೆ. ಮತ್ತು ಇನ್ನೂ ಬೇರೆ ಲೊಕೇಶನ್ಸಲ್ಲಿ ಡಿಗ್ರಿ ಆಗಿರೋರಿಗೂ ಸಹ ವೇಕೆನ್ಸೀಸ್ ಇದೆ. ಅದರಲ್ಲಿ ಏನಪ್ಪ ಅಂತಂದರೆ ಡಿಗ್ರಿ ಆಗಿರಬೇಕು, 100% ಪ್ಯೂರ್ ಇಂಗ್ಲೀಷ್ ಬರಬೇಕಾಗುತ್ತೆ. ಅದು ಡೈರೆಕ್ಟ್ ಕಂಪನಿ ಕೆಲಸ ಇರುತ್ತೆ. ಸೊ BPO ಟೆಲಿಕಾಲರಲ್ಲಿ ಇರುತ್ತೆ. ಸೊ BPO ಟೆಲಿಕಾಲರ್ ಅಂದ ತಕ್ಷಣ ಏನು ಇರುತ್ತೆ, ಒಂದು ಕ್ವಶನು. ಇನ್ನೊಂದಂದರೆ ಏನು ಮಾಡಬೇಕು, ಅದರಲ್ಲಿ ಯಾವುದ್ರದ್ದು ಇರುತ್ತೆ ಅನ್ನೋದು. ಒಂದು ಬ್ಯಾಂಕ್ ಸೆಕ್ಟರ್ದು ಇರುತ್ತೆ, ಇಲ್ಲ LIC ಪಾಲಿಸಿ ಇರುತ್ತೆ, ಲೋನ್ ರಿಕವರಿದಿರುತ್ತೆ, ಲೋನ್ ಕೊಡ್ತಾರಲ್ವ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅದರದ್ದಿರುತ್ತೆ. ಈ ಥರ ಬೇರೆನೇ ಇರುತ್ತೆ. ಆಲ್ಮೋಸ್ಟ್ ನಿಮಗೂ ಕಾಲ್ಸ್ ಬಂದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಯಾರಿಗೂ ಆ ಥರ ಏನೂ ಗೊತ್ತೇ ಇಲ್ಲ, ಕಾಲ್ಸೇ ಬರೋದೇ ಇಲ್ಲ ಅನ್ನೋದಿಲ್ಲ. ಕಸ್ಟಮರ್ ಕೇರಿಂದ ತುಂಬ ಜನಕ್ಕೆ ಕಾಲ್ಸ್ ಬರ್ತಾನೆ ಇರುತ್ತೆ. ಸೊ ಅದು ಎಲ್ಲಿಂದ ಬರುತ್ತೆ ಏನು ಅನ್ನೋದು ಗೊತ್ತಿರಲ್ಲ. ಸೊ ಅವ್ರು ಹೇಳ್ತಾರೆ ಡೀಟೇಲ್ಸ್ ಎಲ್ಲ. ಸೊ ಅದೇ ಥರನೇ ಇದು ಕೂಡ ಇರುತ್ತೆ. ಸೊ ಇವಾಗ ಬಂದು ಯಾರಿಗೆಲ್ಲ ಫೀಮೇಲ್ಸು 12th ಆಗಿರೋ ಆಲ್ಮೋಸ್ಟ್ ಟ್ರೈ ಮಾಡಿ 12th ಆಗಿರೋ, ಯಾಕಂತಂದರೆ 10th ಆಗಿರೋ ತುಂಬ ಜನ ಕಾಲ್ ಮಾಡ್ತಾರೆ. ಅವ್ರಿಗೆ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ಸೆಕ್ಯೂರಿಟಿ ಬೇರೆ ಕೆಲಸ ಇದೆ, ಅದನ್ನು ನಾನು ಹೇಳ್ತೀನಿ. ಸೊ ಇವಾಗ ಬಂದು 12th ಡಿಗ್ರಿ ಆಗಿರೋರಿಗೋಸ್ಕರ ಈ ಜಾಬ್ಸು, ಓಕೆನಾ? ಸೊ ಯಾಕೆಪ್ಪ ಅಂತ ಹೇಳಿದ್ರೆ ತುಂಬ ಜನ ಶಿವಾಜಿನಗರದಿಂದ ಕಾಲ್ ಮಾಡ್ತಾಯಿದ್ರು, ಇನ್ನೂ ಬೇರೆ ಲೊಕೇಶನ್ಸಿಂದ ಕಾಲ್ ಮಾಡ್ತಾಯಿದ್ರು, ಅವ್ರಿಗೋಸ್ಕರ ಈ ಜಾಬ್ಸು. ಸೊ ಸ್ಯಾಲ್ರಿ ಬಂದು 12 to 18 ಇದೆ, 20 ಇದೆ, 25 ಇರುತ್ತೆ. ಆಫ್ಟರ್ ನಿಮ್ಗೆ ಇಂಟ್ರ್ಯೂ ಮೇಲೆ ಇರುತ್ತೆ. ಫ್ರೆಶರ್ ಆದರೆ ನಾನು ಹೇಳ್ಬಿಡ್ತೀನಿ ಇಷ್ಟೇ ಸ್ಯಾಲ್ರಿ ಇರುತ್ತೆ ಅಂತಂದು. ಯಾಕಂದರೆ 12 ಸ್ಟಾರ್ಟಿಂಗ್ ಇರುತ್ತೆ. ಸೊ ಆಫ್ಟರ್ 2 ಮಂತ್ 3 ಮಂತು ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಅವ್ರಿಗೆ ಇಂಟ್ರ್ಯೂ ಮೇಲೆ, ಮತ್ತು ಅವರು ಪರ್ಫಾರ್ಮೆನ್ಸ್ ಅಂದರೆ ಯಾವ ಥರ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಇರುತ್ತೆ. ಸೊ 15 ಇರುತ್ತೆ, 18 ಇರುತ್ತೆ, 20 ಇರುತ್ತೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ಇರುತ್ತೆ, ಓಕೆ ಅಲ್ವಾ? ಸೊ ಸೇಮ್ ಚಾರ್ಜಸ್ಸೇ ಇರುತ್ತೆ, ಏನು ಚೇಂಜಸ್ ಇರೋಲ್ಲ. ನೀವು ಒಂದು ಜಾಬೇ ಅಂತ ಹೇಳಿದ್ರೆ 2000 ಇರುತ್ತೆ. ಇಲ್ಲ ಮ್ಯಾಮ್ ಆಫ್ಟರ್ ನಾವು 2-3 ಮಂತ್ಸ್ ಒಳಗಡೆ ನಾವೇನಾದರೂ ಬಿಲ್ ತೊಗೊತೀವಿ ಹಂಗೂ ಆದ್ರೂ ಮಾಡ್ಬೋದು. ಆದರೆ ನಿಮಗೆ ಬಂದು ಒಂದೇ ಜಾಬ್ಗೆ ನಾನು 2300 ರೂಪೀಸ್ ಚಾರ್ಜಸ್ ಮಾಡ್ತೀವಿ ಗಣೇಶ್ ಎನ್ಸಿಯಲ್ಲಿ. ಸೊ ಬಿಲ್ ಬೇಕು ಅಂತ ಹೇಳಿದ್ರೆ ಬಿಲ್ ತೊಗೊಂಡೋಗಿ ಏನಪ್ಪ ಅಂದರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ. ಇನ್ ಕೇಸ್ ಆಫ್ 1 ಮಂತ್ 2 ಮಂತ್ ಒಳಗಡೆ ನೀವು ಜಾಬ್ ಚೇಂಜ್ ಮಾಡ್ತೀನಿ ಅಂತಂದರೆ ಆ ಬಿಲ್ಲಲ್ಲೇ ಆಗುತ್ತೆ, ಕರೆಕ್ಟ್ ಅಲ್ಲ? ಸೊ ಯಾಕಪ್ಪ ಅಂತಂದರೆ ಎಲ್ಲರಿಗೂ ಒಂದೇ ಥರ ಜಾಬ್ಸು ಸೂಟ್ ಆಗೋಲ್ಲ. ಒಂದು ಅವ್ರಿಗೇನಾದ್ರು ಸ್ವಲ್ಪ ಕಷ್ಟ ಆಗಿದೆ ಅಂದರೆ ಏನು ಮಾಡೋದು, ಮತ್ತೆ ಎಲ್ಲ ಕಷ್ಟ ಆಗಬಾರ್ದಲ್ಲ. ಸೊ ನಮ್ಮ ಯಾವುದೇ ಎಂಪ್ಲಾಯೀಸ್ ಅಂದರೆ ನಮ್ಮ ಹತ್ರ ಜಾಬ್ಗೆ ಬರೋ ಯಾವುದೇ ಎಂಪ್ಲಾಯೀಸು ಕಸ್ಟಮರ್ಸ್ಗೆ ನಾವು ಹೇಳೋದೆಲ್ಲ ಇಷ್ಟೇ. ಸೊ ನಿಮಗೆ ಯಾವುದಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಕೇಳಿ ಸೊಲ್ಯೂಷನ್ಸ್ ಕೊಡ್ತೀವಿ. ನಿಮ್ಗೆ ಯಾವುದಾದ್ರು ಸೂಟಬಲ್ ಆಗೋ ಜಾಬ್ಸು ಸಹ ನಾವು ಕೊಡ್ತೀವಿ. ಆ ಎಂಪ್ಲಾಯೀಸ್ ಹಾಗೆ ಡೈರೆಕ್ಟಾಗಿ ಹೋಗಿ ಜಾಯಿನ್ ಮಾಡ್ಕೋಬೋದು, ಕರೆಕ್ಟ್ ಅಲ್ಲ? ಸೊ ಅದಕ್ಕೋಸ್ಕರ ಬಿಲ್ ಬೆಸ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಬಿಲ್ ಇದೆ ಅಂತ ಹೇಳಿದ್ರೆ ನೀವು ಮ್ಯಾಮ್ ನಾನು ಬಿಲ್ ನಂಬರ್ ಇದು ಅಂತ ಹೇಳಿದ ತಕ್ಷಣ ಅವರು ನಿಮಗೆ ಆ ಟೈಮಲ್ಲೇ ಬಿಲ್ ನೋಡಿಕೊಂಡು ಚೆಕ್ ಮಾಡಿಬಿಟ್ಟು ಹೌದಾ ಇಲ್ವಾ ಅಂತ ಹೇಳ್ಬಿಟ್ಟು ಆ ನಂಬರ್ ಅದು ಮೆನ್ಷನ್ ಆಗಿದೆಯಾ, ಯಾವ ಬಿಲ್ ನಂಬರು, ಓಕೆ ಇವರೇನೋ ಓಕೆ ಅಂದ್ಬಿಟ್ಟು ಆ ಟೈಮಲ್ಲೇ ನಿಮಗೆ ಕೊಟ್ಬಿಡ್ತಾರೆ ಅದರಿಂದ, ಓಕೆ ಅಲ್ವಾ? ಸೊ ಯಾಕೆ ಅಂತ ಹೇಳಿದ್ರೆ ಅದು GST ಬಿಲ್ ನಿಮಗೂ ಸಹ ಇರಲಿ ಅಂತ. ಇಲ್ಲ ಮ್ಯಾಮ್ ನನಗೆ ಇವಾಗ GST ಬಿಲ್ ಬೇಡ, ನಾನು ಹೋಗೋ ಜಾಬ್ಸಲ್ಲೇ ಹೋಗ್ತೀನಿ ಅಂದರೆ ಸಹ ನಿಮಗೆ 2300 ರೂಪೀಸಲ್ಲಿ ಹೋಗಿ ಜಾಯಿನ್ ಮಾಡ್ಕೋಬೋದು, ಓಕೆನಾ? ಸೊ ಇವಾಗ ಯಾರೆಲ್ಲ ಫಿಮೇಲ್ಸ್ ವೇಟ್ ಮಾಡ್ತಾರೆ ಈ ನಿಯರ್ ಬೈ ಲೊಕೇಶನ್ಸಲ್ಲಿ ಎಲ್ಲ 4 ಲೊಕೇಶನಲ್ಲಿದೆ. JP ನಗರಲ್ಲಿ ಸಹ ಇದೆ, ಇನ್ನೂ ಬೇರೆ ಲೊಕೇಶನ್ಸಲ್ಲಿ ಬರ್ತಾ ಇರುತ್ತೆ. ಸೊ ಜಸ್ಟ್ ಫಾರ್ ಎಂಕ್ವೈರಿ ನೀವು ಕಾಲ್ ಮಾಡಿ ಗಣೇಶ್ ಎನ್ಸಿಗೆ. ಇಲ್ಲ ಇನ್ನೂ ನಂಬರ್ಸ್ ಎಲ್ಲ ಇದ್ದಾವೆ ನಿಮ್ಗೆ ಆಲ್ಮೋಸ್ಟ್ ಯೂನಿಟ್ಸು. ಇವಾಗ 1, 2 ಇದೆ, ಕೇರ್ಪುರಮ್ಮು ಮತ್ತು ವೈಟ್ಫೀಲ್ಡಲ್ಲಿ. ಯಾವುದಾದ್ರೂ ಲೊಕೇಶನ್ಸ್ಗೆ ನೀವು ಕಾಲ್ ಮಾಡಿ ಅವ್ರು ನಿಮಗೆ ಎನ್ಕ್ವೈರಿ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ಯಾವ ಥರ ಇದೆ ಏನಿದೆ ಅಂತ. ಸೊ ಹಬ್ಬ ಟೈಮ್ ಇರೋದ್ರಿಂದ ಒಂದು ದಿನ ಆಫೀಸ್ ಅಷ್ಟೇ ರಜಾ ಇರುತ್ತೆ, ಆಮೇಲೆ ಸಂಡೇ ರಜಾ ಇರುತ್ತೆ. ಬೇರೆ ಎಲ್ಲ ದಿನದಲ್ಲಿ ಆಫೀಸು ಓಪನ್ ಇರುತ್ತೆ. ಸೊ ನಿಮಗೇನೂ ಪ್ರಾಬ್ಲಮ್ ಆಗೋಲ್ಲ, ಓಕೆನಾ? ಸೊ ಯಾರೆಲ್ಲ ಬರ್ತೀರಾ 10 to 4 o'clock ಒಳಗೆ ಕಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬರೋಕ್ಕೆ ಮುಂಚೆ ಒಂದು ಸತಿ ಎಂಕ್ವೈರಿ ಮಾಡ್ಕೊಳ್ಳಿ, ಮ್ಯಾಮ್ ನಾನು ಈ ದಿನದಲ್ಲಿ ಬರ್ತಾಯಿದ್ದೀನಿ, ಸೊ ನನಗೆ ಈ ಜಾಬ್ ನೋಡಿದ್ದೀನಿ, ನನಗೆ ಈ ಸೂಟಬಲ್ ಇದೆ. ಇನ್ನೂ ಬೇರೆ ಜಾಬ್ಸ್ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇನ್ನೂ ಓಲ್ಡ್ ವೀಡಿಯೋಸ್ ಎಲ್ಲ ನೀವು ನೋಡೋಕೆ ಇನ್ನೂ ತುಂಬಾ ಇದೆ. ಯಾಕಂದರೆ 5 years ಕಂಪ್ಲೀಟ್ ಆಗ್ತದೆ ಗಣೇಶ್ ಎನ್ಸಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸದಿಂದಲೇ, ಕರೆಕ್ಟ್ ಅಲ್ಲ? ಸೊ ಇವಾಗವರೆಗೂ ಸಹ ನಡೀತಾ ಇದೆ ಅಂದರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ದೇವರ ಕೃಪೆಯಿಂದ, ಕರೆಕ್ಟ್ ಅಲ್ಲ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಯಾರೆಲ್ಲ ಒಂದು 35 ಒಳಗಡೆ ಇರ್ತೀರೋ ಅವ್ರು ಟ್ರೈ ಮಾಡಿ, ಒಂದು 18 ಮೇಲೆ ಇರೋನ್ನ ಟ್ರೈ ಮಾಡಿ. ಯಾಕಂತಂದರೆ ಅವ್ರು ಮಾತ್ರನೇ ಈ ಜಾಬ್ಸ್ಗೆ ಸೂಟಬಲ್ ಆಗ್ತಾರೆ. ಒಂದು ಅವರು ಇಂಟ್ರ್ಯೂ ಹೋಗೋ ಟೈಮಲ್ಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಏನು ಅಂದ್ಬಿಟ್ಟಲ್ಲ. ಸೊ ಅದ್ರ ಸ್ವಲ್ಪ ಫಾಲೋಅಪ್ ಮಾಡ್ಕೊಳ್ಳಿ ಅಷ್ಟೇ, ಓಕೆಲ್ಲ? ಸೊ ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ನೀವು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ನಮಸ್ತೆ.